ಇನ್ನು ಕಡಲೆ ಎಣ್ಣೆ ಎಳ್ಳೆಣ್ಣೆ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ನಾವು ಇಲ್ಲಿ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಾಡ್ತಾ ಇದ್ದೇವೆ. ಈ ಕೊಬ್ಬರಿ ನೋಡಿ, ಇದು ಕೊಬ್ಬರಿ ಎಲ್ರಿಗೂ ಗೊತ್ತಿರುವಂತದ್ದು. ಇದು ಒಣ ಕೊಬ್ಬರಿ. ಇದನ್ನು ನಾವೇನು ಮಾಡಿದ್ರೆ ಗಾಣ ಮಾಡ್ತೇವೆ. ಒಂದು ಸಾರಿ ಹಾಕುವಾಗ ನಾವು 30 kg ಅಷ್ಟು ಹಾಕ್ತೇವೆ. ಅಂದ್ರೆ 3 ಬಟ್ಟಿ, ಇದರಲ್ಲಿ 10 kg 30 kg ನಾವು ಇದನ್ನು ಹಾಕಿ ಇದು ಕಂಪ್ಲೀಟ್ ಆಗುವಾಗ ಒಂದು 20-25 ನಿಮಿಷದಲ್ಲಿ ಆಗುತ್ತೆ. ಇದು ನಾವು ಕೊಬ್ಬರಿ ಹಾಕಿದ್ರೆ 1 kg ಕೊಬ್ಬರಿಯಲ್ಲಿ 600 ml 600 ಗ್ರಾಮ್ ಬೇಕಾಗ್ತದೆ. ಕೊಬ್ಬರಿ 1 kg 600 ಗ್ರಾಮ್. ಇದನ್ನು ಹಾಕಿ ನಾವು ನೋಡಿ, ಈಗ ನಾವು ಸ್ಟಾರ್ಟ್ ಮಾಡಿ ನೋಡ್ತೇವೆ ಹೇಗೆ ಅಂತ. ಇಲ್ಲಿ ನಾವು ಹಾಕಿದ ಕೂಡಲೇ ಇಲ್ಲಿಂದ ಎಣ್ಣೆ ಬರ್ತದೆ ನೋಡಿ, ಇಲ್ಲಿಂದ ಬರ್ತದೆ ಎಣ್ಣೆ. ಇಲ್ಲಿಂದ ಬಂದು ಇದಕ್ಕೆ ಬೀಳ್ತದೆ. ಇಲ್ಲಿಂದ ನಾವು ಈ ಬಕೆಟ್ ಅನ್ನು ತೆಗೆದು ಆ ಡ್ರಮ್ಮಿಗೆ ಹಾಕ್ತೇವೆ. ಈಗ ಹಾಕಿದ ಬೇಳೆ ಏನಾಗ್ತದೆ, ಒಂದು ವಾರ ಅಲ್ಲಿ ಅದರಲ್ಲಿ ಇಟ್ಟರೆ ಎಲ್ಲ ಕ್ಲೀನ್ ಬರ್ತದೆ. ಇಲ್ಲಾಂದ್ರೆ ಇದು ಇದರಲ್ಲಿ ಬರುವಾಗ ನೀವು ನೋಡ್ಬೋದು, ಮತ್ತೆ ಬರುವಾಗ ಇದು ಮಡ್ಡು ಎಣ್ಣೆ ಬರ್ತದೆ. ನಾವು ಅದನ್ನ ಆ ಡ್ರಮ್ಮಿಗೆ ಹಾಕಿದ ಮೇಲೆ 1 ವಾರ ಆದ್ಮೇಲೆ ಕ್ಲೀನ್ ಆಗಿ ಫಿಲ್ಟರ್ ಆಗಿ ಆ ಕಡೆ ಬರ್ತದೆ ಅಂತ. ಅದು ಕೂಡ ಆ ಕಡೆ ಬರ್ತದೆ. ಈಗ ನಾವು ನೋಡಿ, ಈಗ ಟ್ಯಾಂಕ್ ಅದೇ ರೀತಿ ಪವರ್ ಬೇಕು, ಇಲ್ಲಾಂದ್ರೆ ರನ್ ಆಗುದಿಲ್ಲ. ನೋಡಿ 3 ಪೀಸ್ ಅಂದ್ರೆ ಅದು 3 ಲೈಟ್ ಬರ್ತದೆ ನೋಡಿ. ಅಲ್ಲಿ ಆ 3 ಲೈಟ್ ಇದ್ರೆ ಮಾತ್ರ ನಮಗೆ ಇದು ರನ್ ಆಗುದು ನೋಡಿ. ಅಲ್ಲಿ ಅದು ಸ್ಟಾರ್ಟ್ ಇರ್ತದೆ. ತಯಾರಿಸಿದೆಲ್ಲ ಹೇಳಿಕೊಟ್ರು ವಿನಾಮ. ಮತ್ತೆ HM ಸರ್ ಸಹ ಸ್ವಲ್ಪ ಹೇಳಿದ್ರು ವಿನಾಮ ಬಗ್ಗೆ. ಅದು ಒಳಗೆ ಹಾಕಿ ಆದ್ಮೇಲೆ ಅದು ಎಣ್ಣೆ ಫಸ್ಟ್ ಒಂದು ಸ್ಟಿಕ್ ಥರ ಬರ್ತದೆ, ಮತ್ತೆ ಪ್ಯೂರ್ ಆಗಿ ಬರ್ತದೆ. ಮತ್ತೆ ಈಗ ಎಲ್ಲರಿಗೆ ತೋರಿಸ್ತಿದ್ದಾರೆ. ನಾವು ಇಲ್ಲಿಂದ ಎಣ್ಣೆ ತಗೊಂಡು ಹೋಗ್ತೀವಿ, ಯಾಕೆಂದರೆ ಅದು ಅಷ್ಟು ಶುದ್ಧವಾದ ಎಣ್ಣೆ. ಯಾವಾಗ ಡೇಟ್ ರೆಡಿ ಮಾಡ್ತೇವೆ ಅಂತ ಬಾಟ್ಲ್ ನೋಡಿ. ಈ ರೀತಿ ಬಾಟ್ಲ್ ಮಾಡುವಾಗ ಬಾಟ್ಲ್ ಆಗ್ಬೋದಾ ನೋಡಿ. ಬಾಟ್ಲ್ ಈ ರೀತಿ ಬಾಟ್ಲ್ ಇರ್ತದೆ ಫಸ್ಟ್. ಇದು ನಾವು ಅಂಗಡಿಯಿಂದ ಹಾಕ್ತೇವೆ. ಇದು ಮತ್ತೆ ಇದು ಸಪರೇಟ್ ಬರ್ತದೆ. ನಾವು ಇದನ್ನು ಕಳಿಸಿದ್ದು ನಾವು ಮತ್ತೆ ಈ ಥರದ್ದು ನಮ್ಮ ಅಂಗಡಿಯಿಂದ ಹೆಸರು ಹಾಕಿ ನಾವು ಸ್ಟಿಕ್ಕರ್ ಮಾಡಿ. ಇದು ಬ್ಯಾಕ್ ಸ್ಟಿಕ್ಕರ್, ಇದು ಬ್ಯಾಕ್ ಸ್ಟಿಕ್ಕರ್. ಇದನ್ನು ನಾವು ಈಗ ನೋಡಿ ಡೇಟ್ ಈ ರೀತಿ ಅಂಟಿಸ್ತೇವೆ. ಹಾಕಿದ್ದೇವೆ. ಇದು ಹಿಂದ್ಗಡೆ ಎಲ್ಲ ಬರ್ತದೆ. ನಾವು ಇದು ಮಾಡಿರ್ತೇವೆ. ಇಲ್ಲಿ ನೋಡಿ ಟ್ಯಾಪ್ ಹೇಗೆ ಇರ್ತದಲ್ಲ, ನಾವು ಹೀಗೆ ಅಲ್ಲಿದ್ದ ಎಣ್ಣೆಗೂ ಈ ಎಣ್ಣೆಗೂ ಡಿಫ್ರೆನ್ಸ್ ಉಂಟು ತುಂಬ ನೋಡಿ. ಎಲ್ಲ ಅದರಲ್ಲಿ ಇರ್ತದೆ. ಇದು ಕ್ಯಾಪ್. ಈ ಕ್ಯಾಪ್ ಹಾಕಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದು ಲಾಕ್ ತರ ಕ್ಯಾಪ್ ಶೀಲ್ಡ್ ಆಗ್ತದೆ. ಬೇರೆ ಮಿಷಿನ್ ಅಲ್ಲಿ ಶೀಲ್ಡ್ ಮಾಡುವಂತದ್ರಲ್ಲಿ ಈ ಕ್ಯಾಪ್ ಅಲ್ಲಿ ಶೀಲ್ಡ್ ಇರ್ತದೆ. ನಾವೀಗ ಕೂತ್ಕೊಳಿಸಿದ್ರೆ ಈಗ ತಿರುಗಿ ಕೂತ್ಕೊಳಿಸಿದ್ರೆ ಲಾಕ್ ಆಯ್ತು. ಓಪನ್ ಮಾಡ್ಲಿಕ್ಕಿಲ್ಲ. ಇನ್ನು ಓಪನ್ ಆದ್ರೆ ಅದು ಓಪನ್
ಎಲ್ಲ ಇದೆ. ಆದರೂ ಕೆಲವರಿಗೆ ಆ ತೋಟದ ಬಗ್ಗೆ ಇದ್ದರೂ ಆ ತೋಟಕ್ಕೆ ಹೋಗುವಂಥವರು ನಾವು ಹಳ್ಳಿಯವರೆಲ್ಲ ಕೃಷಿಯನ್ನು ನಂಬಿಕೊಂಡು ಇರುವಂಥವ್ರು ನಾವೆಲ್ಲ. ಈ ಕೃಷಿಯನ್ನು ನಾವೆಲ್ಲ ಮಕ್ಕಳೇ ನಿಮ್ಮ ಮನೆಯಲ್ಲಿ ಇರುವಂಥವರು ಕೃಷಿ ಮತ್ತು ತರಕಾರಿ ಒಂದಷ್ಟು ಮನೆಯಲ್ಲಿ ಎಲ್ಲರೂ ಬಂದು ಅಲ್ಲಿ ತೋಟ ಅಡಿಕೆಯನ್ನು ಹೇಗೆಲ್ಲ ಮಾಡುತ್ತಾರೆ, ಹೇಗೆ ಇರುತ್ತದೆ, ಆದ ಮೇಲೆ ನಾವು ಆಟ ಆಡಲು ಶುರು ಮಾಡಿದ್ವಿ. ಬರುವಾಗ ಶಾಲೆಯಿಂದ ಹೊರಗೆ ನನ್ನ ಸ್ನೇಹಿತನ ಮನೆಯಿಂದ ಅಲ್ಲಿಂದ ಬಂದು ಮತ್ತೆ ಘೋಷಣೆ ಕೂಗುತ್ತಾ ಬಂದೆವು. ಕೊಬ್ಬರಿ ಎಣ್ಣೆ ಒಣ ಕೊಬ್ಬರಿಯಿಂದ ಯಾವ ರೀತಿ ಕೊಬ್ಬರಿ ಎಣ್ಣೆಯನ್ನು ತಯಾರಿಸ್ತಾರೆ, ಸೊ ಅದರ ಬಗ್ಗೆ ಇರುವಂತಹ ಎಲ್ಲ ಹಂತಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಉಪಯೋಗವಾಗುವಂತಹ ಯಂತ್ರಗಳಿರ್ಬೋದು, ಅದೇ ರೀತಿ ಅದು ಪ್ಯಾಕಿಂಗ್ ಹೇಗೆ ಆಗ್ತದೆ, ಸೊ ಎಲ್ಲದರ ಕುರಿತಾಗಿ ಒಂದು ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಇವತ್ತು ಉಪಹಾರದ ವ್ಯವಸ್ಥೆಯನ್ನು ಸಹ ಅವರು ಮಾಡಿದ್ದಾರೆ. ಸೊ ನಮ್ಮ ಶಾಲಾ ಪರವಾಗಿ ಅವರಿಗೆ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.